Hello dear students, welcome back to the concept of fund flow statement. As you know, we are discussing the subject of management accounting, which is related to MCOM 4th sem students. Okay, we shall continue from the topic where we have stopped yesterday. And as if you remember the format which we discussed yesterday, the statement showing schedule of changes in working capital. ನಾನು ಬ್ರೀಫ್ ಆಗಿ ಏನೇನು ಬರ್ತಿದ್ದಾವೆ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಓಕೆ, ಅದನ್ನು ಎಕ್ಸಾಂಪಲ್ ಥ್ರೂ ನೋಡಿ ನಮಗೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಇನ್ಕ್ರೀಸ್ ಆದರೆ ಏನಾಗುತ್ತೆ, ಡಿಕ್ರೀಸ್ ಆದರೆ ಏನಾಗುತ್ತೆ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಮತ್ತೆ ನೀವು ಅಲ್ಲಿ ಬುಕ್ಕಲ್ಲಿ ಎಲ್ಲ ಕ್ವಶನ್ ಪೇಪರಲ್ಲಿ ಸರ್ಚ್ ಮಾಡ್ಕೊಂತ ಕೂತೀರಿ. ಜಸ್ಟ್ ಅನ್ ಎಕ್ಸಾಂಪಲ್, ದ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಮುಕ್ತಾ ಲಿಮಿಟೆಡ್. ನಿಮಗೆ ಮುಕ್ತಾ ಅಂತ ಹೆಸರು ಸರಿಗಿಲ್ಲ ಅಂದರೆ ಏನಾದರೂ XYZ ಅಂತ ಹಾಕೊಳ್ಳಿ. ದ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಮುಕ್ತಾ ಲಿಮಿಟೆಡ್, ಆಸ್ ಐ ಸೆಡ್, the balance sheet of 2 years must be given. 2 ವರ್ಷದ್ದು ಕೊಟ್ಟಿರಬೇಕು. 2012 and 2013 they have given the liabilities of 2012-2013, assets of 2012 and 2013. So as we go through the problem, balance sheet ನೋಡ್ತಾ ಹೋದ್ರೆ, as it starts from the first aspect, share capital 3,40,3,40, nothing is changed. P&L account, creditors, bills payable, current liabilities and long term liabilities ಕೊಟ್ಟಿದ್ದಾರೆ. Then assets, plant, land, stock, cash. 2012 values, 2013, the balance sheet total is 4,14,000 of 2012 and 4,78,000 of 2013. ಇದು ಭಾಳ ಸಿಂಪಲ್ ಬ್ಯಾಲೆನ್ಸ್ ಶೀಟ್ ಇದೆ, ಭಾಳಷ್ಟು ಏನು ಕನ್ಫ್ಯೂಷನ್ ಇಲ್ಲ, ಸಿಂಪಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಫ್ರಮ್ ದಿಸ್ ಬ್ಯಾಲೆನ್ಸ್ ಶೀಟ್, ವೆನ್ ಯು ಆರ್ ಫ್ರೇಮಿಂಗ್ ಫಾರ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ 2 ಆಸ್ಪೆಕ್ಟ್ಸ್ ಫ್ರಮ್ ದಿಸ್ ಬ್ಯಾಲೆನ್ಸ್ ಶೀಟ್. ಎಲ್ಲ ಕೊಟ್ಟಿದ್ದಾರೆ ಅಂದರೆ ಎಲ್ಲದೂ ನಮಗೆ ರಿಲೇಟೆಡ್ ಅಂತ ಇರಲ್ಲ. ವಿ ಹ್ಯಾವ್ ಟು ಪಿಕ್ ದ ಆಸ್ಪೆಕ್ಟ್ಸ್ ವಿಚ್ ಆರ್ ಓನ್ಲಿ ರಿಲೇಟೆಡ್ ಟು ವರ್ಕಿಂಗ್ ಕ್ಯಾಪಿಟಲ್. ನಾನೇನು ಹೇಳಿದೆ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾತಾಡಿದ್ರೆ ಯು ಮಸ್ಟ್ ಕನ್ಸಿಡರ್ ಕರೆಂಟ್ ಅಸೆಟ್ಸ್. ಎಲ್ಲಿ ಬರ್ತವೆ? ಅಸೆಟ್ಸ್ ಪಾರ್ಟ್ ಅಲ್ಲಿ ಕರೆಂಟ್ ಅಸೆಟ್ಸ್ ಬರುತ್ತೆ. ದೆನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಎಟ್ ದ ಪಾರ್ಟ್ ಆಫ್ ಲಯಬಿಲಿಟೀಸ್ ಸೈಡ್. ಇವೆರಡೇ ಕನ್ಸಿಡರ್ ಮಾಡ್ರಿ. ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್ ನಲ್ಲಿ ಕರೆಂಟ್ ಲಯಬಿಲಿಟೀಸ್ ಡಿಡಕ್ಟ್ ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಆಗಿದೆನಾ ಇಲ್ಲ, ಚೇಂಜ್ ಆಗಿದ್ರೆ ವ್ಯಾಲ್ಯೂಸ್ ಎಲ್ಲಿ ಎಕ್ಸ್ಚೇಂಜ್ ಆಗ್ತವೆ ಅದನ್ನ ನೋಡೋಣ. ಓಕೆ, ಸೊ ಸ್ಟಾರ್ಟ್ ವಿತ್ ದ ಫಸ್ಟ್ ಆಸ್ಪೆಕ್ಟ್. ಶೇರ್ ಕ್ಯಾಪಿಟಲ್ ಈಸ್ ನಾಟ್ ಕರೆಂಟ್ ಲಯಬಿಲಿಟಿ, P&L ಅಕೌಂಟ್ ಈಸ್ ನಾಟ್ ಕರೆಂಟ್ ಲಯಬಿಲಿಟಿ. ಫಸ್ಟ್ ಮಾರ್ಕ್ಔಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಫಸ್ಟ್ ಮಾರ್ಕ್ಔಟ್ ಮಾಡಿ. ಕ್ರೆಡಿಟರ್ಸ್ ಜಸ್ಟ್ ಇದ್ರ ಮೇಲೆ ಪೆನ್ಸಿಲ್ ಇಂದ ಮತ್ತೆ ಪೆನ್ನಿಂದ ಬರ್ಕೊಂಡಿರಿ. ಜಸ್ಟ್ ಇದ್ರ ಮುಂದ್ಗಡೆ ಮೇಲೆ ಇಲ್ಲಿ ಇಲ್ಲಿ ಎಲ್ಲಾದ್ರೂ ನಿಯರ್ ಬೈ CL ಅಂತ ಬರ್ಕೊಳ್ಳಿ, ಕರೆಂಟ್ ಲಯಬಿಲಿಟಿ. CL ಬೇಡ ಅಂದ್ರೆ ಜಸ್ಟ್ ಇಷ್ಟೇ ರೈಟ್ ಅಂತ ಮಾರ್ಕ್ ಹಾಕೊಳ್ಳಿ. 5 ಮಾರ್ಕ್ಸ್ ಕೊಟ್ರೆ ಮಾತ್ರ, ಮತ್ತೆ 15 ಮಾರ್ಕ್ಸ್ ಕೊಟ್ರೆ ಇರೋ ತರ ನೀವು ಟಿಕ್ ಮಾಡ್ಕೋಬೇಡಿ, ನಿಮ್ಗೆ ಮತ್ತೆ ಫರ್ದರ್ ಕನ್ಫ್ಯೂಷನ್ ಆಗುತ್ತೆ. ಅಂಡ್ ಬಿಲ್ಸ್ ಪೇಬಲ್ ಇಸ್ ಕರೆಂಟ್ ಲಯಬಿಲಿಟಿ. ಓಕೆ, ಕರೆಂಟ್ ಅಸೆಟ್ಸ್ ಯಾವುದು? ಪ್ಲಾಂಟ್, ಲ್ಯಾಂಡ್, ಸ್ಟಾಕ್, ಕ್ಯಾಶ್. 4 ಪ್ಲಾಂಟ್ ಇಸ್ ಎ ಫಿಕ್ಸ್ಡ್ ಅಸೆಟ್, ಲ್ಯಾಂಡ್ ಇಸ್ ಎ ಫಿಕ್ಸ್ಡ್ ಅಸೆಟ್, ಸ್ಟಾಕ್ ನೀವು ಫಾರ್ಮೆಟ್ ಸ್ವಲ್ಪ ನೆನಪು ಮಾಡ್ತಾ ಹೋದ್ರೆ ಕರೆಂಟ್ ಅಸೆಟ್ಸ್ ನಲ್ಲಿ ಬರ್ಸಿದೆ. ಇನ್ವೆಂಟ್ರಿ ಆದ್ರೂ ಹೇಳ್ರಿ, ಸ್ಟಾಕ್ ಆದ್ರೂ ಹೇಳ್ರಿ. ಸ್ಟಾಕ್ ಅಲ್ಲಿ ಮತ್ತೆ ರಾ ಮಟೀರಿಯಲ್ ಆದ್ರೂ ಇರ್ಬೋದು, ಫಿನಿಶ್ಡ್ ಗುಡ್ಸ್ ಆದ್ರೂ ಇರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಆದ್ರೂ ಇರ್ಬೋದು. ಎವ್ರಿಥಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟಾಕ್. ಇದು ಕರೆಂಟ್ ಅಸೆಟ್ಸ್. ಕ್ಯಾಶ್ ಕರೆಂಟ್ ಅಸೆಟ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇಟ್ ಬ್ಯಾಂಕ್ ಎಲ್ಲ ಕರೆಂಟ್ ಅಸೆಟ್ಸ್ ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಎರಡಿದಾವೆ, ಕರೆಂಟ್ ಲಯಬಿಲಿಟೀಸ್ ಎರಡಿದಾವೆ. ಸ್ಟಾರ್ಟ್ ವಿತ್ ದ ಕರೆಂಟ್ ಅಸೆಟ್ಸ್. As we have current assets, there are only 2. First one is stock. Okay, 2 years value ಕೊಟ್ಟಿದ್ದಾರೆ, 2012, 2013. Stock of 2012 is 36,000. Stock of 2012 is 36,000. Stock of 2013 is 28,000. Stock of 2013 is 28,000. Okay, what is the difference? The difference is 36 minus 28. 8,000 rupees difference ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ಸ್ ನೆನ್ಪಿಟ್ಕೋಬೇಕು ನೀವು. ಇದು ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ಸ್ ಡಿಕ್ರೀಸಸ್ ದ ವರ್ಕಿಂಗ್ ಕ್ಯಾಪಿಟಲ್. ಏನ್ ಹೇಳಿದೆ? ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ಸ್ ಡಿಕ್ರೀಸಸ್ ದ ವ್ಯಾಲ್ಯೂ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಎಷ್ಟಿದೆ ಡಿಫರೆನ್ಸ್? 8,000. ಕರೆಂಟ್ ಅಸೆಟ್ಸ್ ನಲ್ಲಿ ಈ ವ್ಯಾಲ್ಯೂಸ್ ನಲ್ಲಿ ಏನಾದರೂ ಡಿಕ್ರೀಸ್ ಆದ್ರೆ 2012 ನಲ್ಲಿ 36 ಇತ್ತು,
2013 ನಲ್ಲಿ ಇನ್ಕ್ರೀಸ್ ಆಗಿಲ್ಲ, ಬಟ್ ಇನ್ನ ಕಡಿಮೆ ಆಗಿದೆ, 28,000 ಆಗಿದೆ. ಡಿಫರೆನ್ಸ್ ಏನಿದೆ 8,000. ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕರೆಂಟ್ ಅಸೆಟ್ಸ್ ವಿಲ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಇದೊಂದು ರೂಲ್ ಇದೆ. ಓಕೆ, ದೆನ್ ಕ್ಯಾಶ್ ಇದೆ. We have cash. The 2012 value is 82,000. Then 2013 value is 1,14,000. 1,14,000. 82,000 2012 ನಲ್ಲಿ ಇತ್ತು, ಇನ್ಕ್ರೀಸ್ ಆಗಿ 2013 ಆಗಿದೆ. ಓಕೆ, increase in the value of current assets will increase the value in working capital. ಎಷ್ಟಾಗುತ್ತೆ ಡಿಫರೆನ್ಸ್? 32,000 ಆಗುತ್ತೆ. Increase in the value of current assets will increase the value of working capital. ಇದು ನೆನ್ಪಿಟ್ಕೋಬೇಕು. ಇಲ್ಲಷ್ಟೇ ಟೋಟಲ್ ಆಫ್ ಎ ಕರೆಂಟ್ ಅಸೆಟ್ಸ್ ಏನಿದಾವೆ ಅಷ್ಟೇ ಟೋಟಲ್ ಮಾಡಿ. ಇಲ್ಲಲ್ಲ, ಎರಡೇ ಕೊಟ್ಟಿದ್ದಾರೆ ಅಷ್ಟೇ. 1,18,000. ದಿಸ್ ಈಸ್ 1,18,000 2012. then 1,42,000 it seems. ಓಕೆ, ಕರೆಂಟ್ ಅಸೆಟ್ಸ್ ಮುಗೀತು. ಈಗ ಕರೆಂಟ್ ಲಯಬಿಲಿಟೀಸ್. ಬಿ ಕರೆಂಟ್ ಲಯಬಿಲಿಟೀಸ್. How many current liabilities are there? There are only 2, creditors and bills payable. Creditors ಎಷ್ಟಿದೆ? Note down. Creditors 2012 value is 18,000 and 2013 value is 10,000. 2012 value is 18,000, 2013 value is 10,000. The difference is 8,000. ನಾನು ಏನು ಹೇಳಿದ್ರೆ ನಿಮಗೆ ನೋಡಿ ಇಲ್ಲೇ, this is current assets, this is working capital. Increase in the value of current assets will increase the working capital. Decrease in the value of current assets will decrease the working capital. Vice versa. Current liabilities. Increase in the value of current liabilities will decrease the value of current working capital. And decrease in the value of current liabilities will increase the working capital. This is the rule. This is the formula. Okay. ಈಗ ನೋಡಿ, ಕರೆಂಟ್ ಅಸೆಟ್ಸ್ ಯಾವುದಾದ್ರೂ ಈ ನಾಲ್ಕನ್ನು ನೀವು ನೆನಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ನಾಲ್ಕನ್ನು ನೀವು ನೆನಪಿಟ್ಕೊಳ್ಳೋದ್ರೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಒಂದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಓಕೆ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ರೆ ನಾನೇನ್ ಮಾಡ್ತೀನಿ, ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದೆ. ಸೊ ಇದಕ್ಕೆ ಅಪೋಸಿಟ್, ಎಲ್ಲದನ್ನ ಅಪೋಸಿಟ್ ಮಾಡ್ತಾ ಹೋಗಿ. ಅದೇ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗಬೇಕು. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್. ಇಫ್ ದ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸಸ್, ವರ್ಕಿಂಗ್ ಕ್ಯಾಪಿಟಲ್ ಮಸ್ಟ್ ಡಿಕ್ರೀಸ್. ಇನ್ಕ್ರೀಸ್ ಆಯ್ತಾ? 8,000. ಇನ್ಕ್ರೀಸ್ ಇಲ್ಲ, ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಯ್ತಂದ್ರೆ ಇಫ್ ದ ವ್ಯಾಲ್ಯೂ ಆಫ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸಸ್, ವ್ಯಾಲ್ಯೂ ಆಫ್ ವರ್ಕಿಂಗ್ ಕ್ಯಾಪಿಟಲ್ increases. Then we have bills payable. ಈ ನಾಲ್ಕನ್ನ ನೀವು ನೆನ್ಪಿಟ್ಕೊಳಕ್ ಹೋಗ್ಬೇಡಿ, ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ಯಾವ್ದಾದ್ರು ಒಂದನ್ನ ನೆನ್ಪಿಟ್ಕೊಳ್ಳಿ, ನೀವು ಸಡನ್ಲಿ ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಬಿಲ್ಸ್ ಪೇಬಲ್ 47,000 is 2012 value, then 70,000. ಏನಾಗಿದೆ, the value was 47,000 in 2012, then it increased to 70,000. What's the difference? The difference is 23,000. Current liability increase ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗಬೇಕು. ಎಲ್ಲಿ ಹೋಗುತ್ತೆ? ಲಾಸ್ಟ್ ಕಾಲಮ್. ಎಷ್ಟು? 23,000. There are only 2. Let's finish it. There are only 2. This is the total B. How much will be the total B? 65,000 and 80,000. ನೀವು ಕ್ಯಾಲ್ಕುಲೇಟರ್ ತಗೊಂಡು ಮಾಡ್ರಿ, ಮತ್ತೆ ನಾನು ಬರ್ದಂಗೆ ಕರೆಕ್ಟ್ ಇದೆ ಅಂತ ಅನ್ಕೋಬೇಡಿ. ಕೆಲವೊಮ್ಮೆ ನಾವು ಮಿಸ್ ಆಗ್ತಿರ್ತೀವಿ, ಇಲ್ಲ ಬೇಕಂತ ಮಿಸ್ ಮಾಡ್ತೀವಿ. Then we get net working capital. How we will get? A minus B. A minus B, current assets minus current liabilities. The values would be 53,000
in 2012 and 62,000 in 2013. It was to 53,000 in 2012 and it has been increased to 62,000 in 2013. Increase ಆಯ್ತಲ್ಲ 2012 ನಿಂದ 2013 ಗೆ increase ಆಗಿದೆ. ಓಕೆ, increase ಆದ್ರೆ ಏನು ಮಾಡಬೇಕು? ನಾವು ಟೋಟಲ್ ಮಾಡಬೇಕಾದ್ರೆ increase, you have to write this, increase in working capital. How much? 62 minus 53, 9,000. ಡಿಫರೆನ್ಸ್ ವ್ಯಾಲ್ಯೂ ಎಲ್ಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಲ್ಲಿ ಬರಬೇಕು. ಇಲ್ಲಿದ್ರೆ ಇಲ್ಲಿ ಬರೀರಿ, ಇಲ್ಲಿ ಬರೀರಿ. 53 plus 9, 62. Then this is 62,000. ವ್ಯಾಲ್ಯೂಸ್ ಇಲ್ಲಿ ಇನ್ಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ನಲ್ಲಿ ಲಾಸ್ಟ್ ಬರುತ್ತೆ. And this total will be 40,000. ನೀವು ಇಲ್ಲಿ 9,000 ಸರ್ 9,000 ಇಲ್ಲಿ ಯಾಕೆ ಬರ್ದಿರಿ ಇಲ್ಲಿ ಯಾಕೆ ಬರ್ದಿಲ್ಲ ಅಂತ ಕೇಳಬಹುದಲ್ಲ. 9,000 ಇಲ್ಲಿ ಯಾಕೆ ಬರ್ದಿನಿ ಅಂದ್ರೆ ನೀವು ಇದನ್ನ ಟೋಟಲ್ ಮಾಡ್ತಾ ಹೋದ್ರೆ 32 plus 8 40 ಆಗುತ್ತೆ. 8 plus 23 40 ಆಗಲ್ಲ. ಎಷ್ಟಾಗುತ್ತೆ? 31,000 ಆಗುತ್ತೆ. ಸೊ 9,000 ಡಿಫರೆನ್ಸ್ ಏನಿದೆ ಆ 9,000 ಡಿಫರೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿದ್ದೀನಿ. ಇಲ್ಲಿ ಬರ್ದಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಇನ್ ಕೇಸ್ ನಿಮಗೆ ಗೊತ್ತಿದೆ ಅಂದ್ರೆ ಬರ್ದ್ಬಿಡ್ರಿ. ಅಂಡ್ ದಿಸ್ ಇಸ್ ದ ಟೋಟಲ್ ವ್ಯಾಲ್ಯೂ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ, ಬಹಳಷ್ಟು ಕನ್ಫ್ಯೂಷನ್ ಏನಿಲ್ಲ. ಒಂದೇ ನೆನ್ಪಿಟ್ಕೋಬೇಕು, ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಉಳ್ಕಿದ್ದೆಲ್ಲ ಅಪೋಸಿಟ್ ನೋಡ್ತಾ ಹೋದ್ರೆ ಈಸಿಯಾಗಿ ಸಿಗುತ್ತೆ. ಸಾರಿ. ಓಕೆ, ಅಪ್ ಟು ದಿಸ್ ಪಾರ್ಟ್ ಐ ಥಿಂಕ್ ಇಟ್ಸ್ ಕ್ಲಿಯರ್. ಜಸ್ಟ್ ಬ್ರೀಫ್ ಆಗಿ ನೋಡಿ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಡಿಫರೆನ್ಶಿಯೇಟ್ ಮಾಡಿವಿ. ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಎರಡು ಎಲಿಮೆಂಟ್ಸ್ ಸಿಕ್ಕಿದಾವೆ. ಆ ಎರಡು ಎಲಿಮೆಂಟ್ಸ್ 2 years ವ್ಯಾಲ್ಯೂ ನಾವು ಸಮಪ್ ಮಾಡಿವಿ. ಸಮಪ್ ಮಾಡಿದಾಗ ನಮಗೆ ಗೊತ್ತಾಯ್ತು ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಇದು ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇಫ್ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ವೈಸ್ ವರ್ಸ ಮಾಡ್ತಾ ಹೋದ್ವಿ. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬಂತು. ಇಲ್ಲಿ 62 minus 53 ಮಾಡಿದ್ರೆ 9,000 ಈಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ನೋಡಿವಿ. ಅದೇ ಬ್ಯಾಲೆನ್ಸ್ ಮಾಡ್ತಾ ಟೋಟಲ್ ವ್ಯಾಲ್ಯೂ ನಮಗೆ ಫೈಂಡ್ ಔಟ್ ಮಾಡಿವಿ. ಓಕೆ, ಇಷ್ಟು ಕ್ಲಿಯರ್ ಆಯ್ತಲ್ಲ? ಶಾಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್? ಓಕೆ, ಮತ್ತೆ ಫರ್ದರ್ ಎಕ್ಸಾಂಪಲ್ಸ್ ನಿಮ್ಮ ಬುಕ್ಸ್ ಅಲ್ಲಿ ಇರ್ತವೆ. ಆ ಎಕ್ಸಾಂಪಲ್ಸ್ ಅನ್ನ ನೀವು ನೋಡ್ತಾ ಹೋಗಿ. ಇಷ್ಟಕ್ಕೆ ಇದನ್ನು ವೈಂಡ್ ಅಪ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನೆನಪಿದೆ ನಿಮಗೆ, ಪ್ರಿಪರೇಷನ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್. ಅದನ್ನು ಮಾಡೋಣ. ಓಕೆ.